ಹಾಯ್ ಸ್ನೇಹಿತರೆ, ಇವತ್ತು ಚಿಕ್ಕರಸಿನಕೆರೆಯ ಹಬ್ಬ ಅಂದರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಚಿಕ್ಕರಸಿನಕೆರೆಯಲ್ಲಿ ಬೋರಿದೇವರು ಅಂದರೆ ಕಾಲಭೈರವೇಶ್ವರನ ಹಬ್ಬ ಇವತ್ತಿನಿಂದ ನಡೀತಾ ಇದೆ ಸ್ನೇಹಿತರೆ. 3-4 ದಿನಗಳು ನಡೀತದೆ. ಇವತ್ತು ಮೊದಲ ದಿನ ಕೊಂಡೋತ್ಸವ ಹೇಗಿತ್ತು ನೋಡೋಣ ಬನ್ನಿ ಸ್ನೇಹಿತರೆ ನೋಡೋಣ. ಈಗ ಚಿಕ್ಕರಸಿನಕೆರೆಯಲ್ಲಿ ಇದ್ದೀವಿ ಸ್ನೇಹಿತರೆ, ಜಾತ್ರೆಯಲ್ಲಿ ನಿಂತಿದ್ದೀವಿ. ಹಾಗೆ ಈಗ ದೇವಸ್ಥಾನ ಕಡೆನೇ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇದು ನೋಡ್ತಿರೋದು ತೇರು ಸ್ನೇಹಿತರೆ. ಇನ್ನೂ ರೆಡಿಯಾಗಿಲ್ಲ. ಇನ್ನು 2-3 ದಿವಸದಲ್ಲಿ ತೇರು ಎಳೆಯುವಂಥ ಉತ್ಸವ ಇರುತ್ತೆ. ಅವಾಗ ಅಲಂಕಾರ ಆಗಿ ಮಿಂಚುತ್ತೆ ಸ್ನೇಹಿತರೆ ಭೈರವೇಶ್ವರನ ತೇರು. ಈಗ ನೋಡ್ತಾ ಇದ್ದೀರಾ ಟೆಂಪಲು ಕಾಲಭೈರವೇಶ್ವರ ದೇವಸ್ಥಾನ ಸ್ನೇಹಿತರೆ. ಈಗ ನೋಡ್ತಾ ಇರೋದು ಕೊಂಡೋತ್ಸವ ಬೆಳಗ್ಗೆ ಆಯಿತು ನೋಡಿ. ಈಗ ಬೂದಿ ಮುಚ್ಚಿದ್ದಾರೆ, ಕೆಂಡ ಇತ್ತು. ಆದರೂ ಪಕ್ಕದ ಸ್ವಲ್ಪ ಸೆಕೆ ಇದೆ, ಇನ್ನೂ ಬಿಸಿ ಇದೆ ಸ್ವಲ್ಪ. ಹಾಗೆ ಈಗ ದೇವಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ. ನಮ್ಮ ಕಾಲಭೈರವೇಶ್ವರ ಚುಂಚನಗಿರಿಲಿ ಇದೆಯಲ್ವ ಸ್ನೇಹಿತರೆ, ಅದೇ ರೀತಿ ಇಲ್ಲೂ ಚಿಕ್ಕರಸಿನಕೆರೆಯಲ್ಲಿ ಇಲ್ಲಿ ಅವರ ಅಂದರೆ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸಬ್ ಬ್ರಾಂಚ್ ಅಂತೀವಲ್ಲ, ಆ ಥರ ಚಿಕ್ಕರಸಿನಕೆರೆಯಲ್ಲೂ ಕೂಡ ದೇವಸ್ಥಾನ ಇರ್ತಕ್ಕಂಥದ್ದು ಕಾಲಭೈರವೇಶ್ವರನ ದೇವಸ್ಥಾನ ಇದು ಸ್ನೇಹಿತರೆ. ವರ್ಷಕ್ಕೊಂದ್ಸರಿ ಹಬ್ಬ ಆಗುತ್ತೆ, ನಿಮಗೂ ಗೊತ್ತಿರ್ಬೋದು. ಮಂಡ್ಯ ಜಿಲ್ಲೆಯಲ್ಲಿ ಆಗಿದರೆ ಗೊತ್ತಿರುತ್ತೆ ಸ್ನೇಹಿತರೆ. ಹಾಗೆ ಪೂಜೆ ಪುರಸ್ಕಾರ ಮಾಡಿಕೊಂಡು ಸ್ನೇಹಿತರೆ ಒಳಗಡೆ ಹೋಗಿ, ಒಳಗಡೆ ದೇವಸ್ಥಾನದಲ್ಲಿ ದೇವರನ್ನು ದರ್ಶನ ಮಾಡಿ ಸ್ನೇಹಿತರೆ. ಜೊತೆಗೆ ಬಸವಪ್ಪ ಅವರು ಕೂಡ ಇರ್ತಾರೆ, ಅವರನ್ನು ದರ್ಶನ ಮಾಡ್ತಿದ್ವಿ ಸ್ನೇಹಿತರೆ. ಹಾಗೆ ಅಲಂಕಾರ ಮತ್ತು ವೈಭವ ಹೇಗಿರುತ್ತೆ ಅಂತ ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತಾದಿಗಳು ಎಷ್ಟು ಖುಷಿಪಟ್ಟರು ಅಂದರೆ ಅಷ್ಟು ಅಲಂಕಾರವಾಗಿ ಇತ್ತು ಸ್ನೇಹಿತರೆ. ಮೇಲ್ಛಾವಣಿ ನೋಡ್ತಾ ಇದ್ದೀರಾ, ಸೂಪರಾಗಿ ಎಲ್ಲ ರೀತಿಯ ಹಣ್ಣುಗಳೆಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ ಸ್ನೇಹಿತರೆ. ಕಾಲಭೈರವೇಶ್ವರ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಇವಾಗ ನೋಡ್ತಾ ಇರೋದು ಶ್ರೀ ಕಾಲಭೈರವೇಶ್ವರ ಬಸವಪ್ಪ ಸ್ನೇಹಿತರೆ, ಕ್ಷೇತ್ರ ಪಾಲಕ. ಎಷ್ಟು ಪವರ್ಫುಲ್ಲು ಅಂತ ನೀವು ನೋಡಿರ್ತೀರ, ಕೇಳಿರ್ತೀರ ಸ್ನೇಹಿತರೆ. ಅವರ ಆಶೀರ್ವಾದ ಕೂಡ ಪಡೆದಿದ್ದಾಯಿತು. ಅವರು ನೋಡಿ ತುಂಬ ಖುಷಿ ಆಯಿತು ಸ್ನೇಹಿತರೆ. ಬಸವಪ್ಪ ನಡೆದಾಡುವ ದೇವರು ಅಂತಲೇ ಕರಿತೀವಿ ಸ್ನೇಹಿತರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ದೇವರ ಉತ್ಸವದ ನಂತರ ಇಲ್ಲಿ ನಿಲ್ಲಿಸಲಾಗಿದೆ ಉತ್ಸವ ಮೂರ್ತಿ ಸ್ನೇಹಿತರೆ. ಅವ್ರ ದರ್ಶನ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿದರೆ ಎಲ್ಲ ಉತ್ಸವ ಮೂರ್ತಿ ಇರ್ತಕ್ಕಂಥದ್ದು ಭೈರವನ ಅಣ್ಣ ತಮ್ಮ ಅಕ್ಕ ತಂಗಿಯರು. ನಾವು ಸ್ವಲ್ಪ ಹೊತ್ತು ಕುಂತ್ಕೊಂಡು ಧ್ಯಾನಿಸಿದ್ವಿ ಸ್ನೇಹಿತರೆ. ಹಾಗೆ ನವಗ್ರಹ ಇತ್ತು ಸ್ನೇಹಿತರೆ, ಅದನ್ನು ಕೂಡ ಪ್ರದಕ್ಷಿಣೆ ಮಾಡಿದ್ವಿ. ಅದು ತುಂಬ ಪವರ್ಫುಲ್ಲು ಮನುಷ್ಯನ ಜಾತಕದಲ್ಲಿ, ನಿಮಗೆ ಗೊತ್ತಿರುತ್ತೆ ಅಲ್ವಾ. ಅದಕ್ಕೆ ನವಗ್ರಹ ಪ್ರದಕ್ಷಿಣೆ ಮಾಡೋದು ತುಂಬ ಉತ್ತಮ. ಆದರೆ ಮುಟ್ತಾ ಇದ್ದಾರೆ, ಆ ಥರ ಮುಟ್ಟಬಾರ್ದು.
ಇವಾಗ ನೋಡ್ತಾ ಇದ್ದೀರಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯವ್ರನ್ನ ನೋಡಿ ಕಣ್ ತುಂಬ್ಕೊಳ್ಳಿ, ದರ್ಶನ ಮಾಡಿ ಆ ಭೈರವೇಶ್ವರ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಉತ್ಸವಕ್ಕೆ ಇವೆಲ್ಲ ಬಂದಿರತಕ್ಕಂಥದ್ದು. ನೋಡಿದ್ರಲ್ವ ಸ್ನೇಹಿತರೆ, ಚಿಕ್ಕಸಿಕ್ಕರೆ ಹಬ್ಬ ಹೇಗಿತ್ತು ಅಂತ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.